Hello students, let us solve another important problem which comes under Poisson distribution, that is fitting a Poisson distribution. Very important problem for your exam. Okay, please notice here. The following mistakes per page were observed in a book. So in a book there are too many pages. We don't know what is the exact number of pages, but what they have given here, they have given here number of mistakes per page. Okay, the following mistakes per page is observed. What they have done, they have gone for an observation. They have just observed in a book. Number of mistakes per page they have given in the table. Per page mistake, 0 mistakes. How many pages are there? 211 pages. 1 mistake, 90 pages. 2 mistake, 19 pages. 3 mistake, 5 pages. 4 mistakes, 0 pages. Okay, so they have come up with a table. What we need to do for this observed frequency, we need to write a theoretical frequency according to theory, according to Poisson distribution. Theory ಏನು ಹೇಳುತ್ತೆ ಅಂತ ನಾವು ಹೇಳಬೇಕು. Okay, we are not worried about observed values. Observed values ಏನೋ changes ಆಗ್ಬೋದು, but theory ಏನು ಹೇಳುತ್ತೆ ನೋಡಬೇಕು. That's why fit a Poisson distribution to the data. ಈ ಡಾಟಾಗೆ Poisson distribution ನ ಫಿಟ್ ಮಾಡಬೇಕು. ಆಮೇಲೆ obtain the expected frequencies. You need to obtain the frequency, expected frequency. For example, T0 ಏನು ಬರುತ್ತೆ, T1 ಏನು ಬರುತ್ತೆ, T2 ಏನು ಬರುತ್ತೆ. We need to obtain these frequencies, that is theoretical frequencies na now obtain ಮಾಡಬೇಕು. That is the question. So let us solve this particular problem here. So I'll be raising all these questions. So what is the data given for us? So the data ನೋಡೋಣ ಏನು ಕೊಟ್ಟಿದ್ದಾರೆ ನಮಗೆ solution. First of all, for these type of problems we need to define the random variable. So let us define the random variable. What is x here? X in indicate ಮಾಡುತ್ತೆ ಇಲ್ಲಿ. So x indicate number of what? Pages ಅಲ್ಲ, number of mistakes. Number of mistakes per page. Number of mistakes per page. Per page ಗೆ ಎಷ್ಟು ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು x ಇಂಡಿಕೇಟ್ ಮಾಡುತ್ತೆ. ಸೊ x ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಇಟ್ ಕ್ಯಾನ್ ಟೇಕ್ ವ್ಯಾಲ್ಯೂ 0, ಇಟ್ ಕ್ಯಾನ್ ಟೇಕ್ ವ್ಯಾಲ್ಯೂ 1, 2, 3 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಟ್ ಕ್ಯಾನ್ ಗೋ ಅಪ್ ಟಿಲ್ ಇನ್ಫಿನಿಟಿ. ಸೊ ವಾಟ್ ಈಸ್ x? X is a Poisson distribution with what is a parameter? Lambda. Do we know the lambda value? ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್, ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಇಸ್ ಅ ಲ್ಯಾಂಬ್ಡಾ ವ್ಯಾಲ್ಯೂ. ಸರಿ, ಸೊ ಅದನ್ನು ಕಂಡುಹಿಡಿಬೇಕು. ಸೊ ಹಾಗಾದರೆ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅಗೇನ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ದ ಟೇಬಲ್ ಒನ್ಸ್ ಅಗೇನ್. ಟೇಬಲ್ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿ, ನಮಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಕೊಟ್ಟಿರುವಂಥ ಡಾಟಾದು ಮೀನ್ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡಬೇಕು. ದಟ್ ಈಸ್ ನಥಿಂಗ್ ಬಟ್ ವಿ ನೀಡ್ ಟು ಫೈಂಡ್ ವಾಟ್ ಈಸ್ ಎಕ್ಸ್ ಬಾರ್ ನೋಡಬೇಕು. ಸರಿ, ಸೊ ಹಾಗಾದರೆ ವಾಟ್ ವಿ ನೋ ಎಕ್ಸ್ ವ್ಯಾಲ್ಯೂ, ವಿ ನೋ ಫ್ರೀಕ್ವೆನ್ಸಿ. ಎಕ್ಸ್ ಮತ್ತು ಫ್ರೀಕ್ವೆನ್ಸಿ ಗೊತ್ತಿದೆ. 0 ಮಿಸ್ಟೇಕ್ಸ್ ಆಗೋದು ಎಷ್ಟು? 1 ಮಿಸ್ಟೇಕ್ಸ್, 2 ಮಿಸ್ಟೇಕ್ಸ್, 3 ಮಿಸ್ಟೇಕ್ಸ್ ಆ್ಯಂಡ್ 4 ಮಿಸ್ಟೇಕ್ಸ್. ಓಕೆ, ಲೇಟರ್ ಅಟ್ ಲಾಸ್ಟ್ ಟೋಟಲ್. ಸೊ ವಾಟ್ ಈಸ್ 0 ಮಿಸ್ಟೇಕ್ಸ್ ಪರ್ ಪೇಜ್? ಎಷ್ಟು ಪೇಜಸ್ ಇದೆ? ಫ್ರೀಕ್ವೆನ್ಸಿ ಎಷ್ಟು? ದ ಫ್ರೀಕ್ವೆನ್ಸಿ ಈಸ್ 211 ಪೇಜಸ್ ಇದೆ. 1 ಮಿಸ್ಟೇಕ್ಸ್ ಆಗಿರುವಂಥ ಪೇಜಸ್ ಎಷ್ಟಿದೆ? ಸೊ ದೇರ್ ಆರ್ 90 ಪೇಜಸ್. ಸೊ 2 ಮಿಸ್ಟೇಕ್ಸ್ 19 ಪೇಜಸ್. 3 ಮಿಸ್ಟೇಕ್ಸ್ ಆಗಿರೋದಷ್ಟಿದೆ 5 ಪೇಜಸ್. 4 ಮಿಸ್ಟೇಕ್ಸ್ ಆಗಿರೋದಷ್ಟಿದೆ 0 ಪೇಜಸ್ ಇದೆ. ಸೊ ಇಫ್ ಯು ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ಯು ವಿಲ್ ಬಿ ಗೆಟಿಂಗ್ ದ ಟೋಟಲ್ ಆಸ್ 325 ಅಂತ ಬರ್ತದೆ. ಇಸ್ ದ ಟೋಟಲ್. ನಮಗೇನು ಬೇಕೀಗ? ವಿ ನೀಡ್ ಟು ಫೈಂಡ್ ಎಫ್ ಎಕ್ಸ್ ನೋಡಬೇಕು. ಓಕೆ, ವಿ ನೀಡ್ ಟು ಫೈಂಡ್ ಎಫ್ ಇಂಟು ಎಕ್ಸ್, ಫ್ರೀಕ್ವೆನ್ಸಿ ಇಂಟು ದ ಎಕ್ಸ್ ವ್ಯಾಲ್ಯೂ. ಸೊ ಹಿಯರ್ ಇಟ್ ಇಸ್ 0, 90, 9 2 18, 1, 2 1 2, 38 ಆಗುತ್ತೆ. 5 3 15 ಆಗುತ್ತೆ. ಹಿಯರ್ 0 ಆಗುತ್ತೆ. ಸರಿನಾ? ಇಫ್ ಯು ಆ್ಯಡ್ ಅಪ್ ಆಲ್ ದೀಸ್ ವ್ಯಾಲ್ಯೂಸ್ ವಿಲ್ ಬಿ ಗೆಟಿಂಗ್ ದ ಟೋಟಲ್ ಆಸ್ 143. ಯು ವಿಲ್ ಬಿ ಗೆಟಿಂಗ್ ದ ಟೋಟಲ್ ಆಸ್ 143 ಬರ್ತದೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರು, ಎಫ್ ವ್ಯಾಲ್ಯೂ ಕೊಟ್ಟಿದ್ರು. ಯೂಸಿಂಗ್ ದಿಸ್ ವಿ ಹ್ಯಾವ್ ಫೌಂಡ್ ಎಫ್ ಇಂಟು ಎಕ್ಸ್ ಏನು ಅಂತ ನೋಡಿದ್ದೀರಾ. ಸರಿನಾ? ಸೊ ನಾವು ವಾಟ್ ಈಸ್ ಎಕ್ಸ್ ಬಾರ್? ಎಕ್ಸ್ ಬಾರ್ ಇಸ್ ಈಕ್ವಲೆಂಟ್ ಟು ಸಮೇಷನ್ ಎಫ್ ಎಕ್ಸ್ ಬೈ ಕ್ಯಾಪಿಟಲ್ ಎನ್. ವಾಟ್ ಈಸ್ ಸಮೇಷನ್ ಎಫ್ ಎಕ್ಸ್? ಸಮೇಷನ್ ಎಫ್ ಎಕ್ಸ್ ಈಸ್ 143 divided by 143 divided by what is the capital N value? ಈ ಫ್ರೀಕ್ವೆನ್ಸೀಸ್ ಎಲ್ಲ ಆ್ಯಡ್ ಮಾಡಬೇಕು. ದಟ್ ಈಸ್ 325 ಅಂತ ಬರ್ತದೆ ಫ್ರೀಕ್ವೆನ್ಸೀಸ್ ಎಲ್ಲ ಆ್ಯಡ್ ಮಾಡಿದ್ರೆ. ಸೊ ಇಫ್ ಯು ಗೋ ವಿತ್ ದಿಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಫ್ರೀಕ್ವೆನ್ಸಿ ಎಕ್ಸ್ ವ್ಯಾಲ್ಯೂ ಆಸ್ 0.44 ಅಂತ ಬರ್ತದೆ.
So this is x value, x bar value, sorry, x bar value is 0.44. Sorry, fine. ನಾವೇನು ಮಾಡಬೇಕು ಈಗ, ವಿ ನೀಡ್ ಟು ಫಿಟ್ ದ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್. ಇದಕ್ಕೆ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ನ ಫಿಟ್ ಮಾಡಬೇಕು. ಸೊ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಏನು, ವಿ ನೀಡ್ ಟು ನೋ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿರಬೇಕು, ಪ್ರಾಬಬಿಲಿಟಿ ಮಾಸ್ ಫಂಕ್ಷನ್ ಗೊತ್ತಿರಬೇಕು ಅಲ್ವಾ. ಸೊ ಹಾಗಾದರೆ ವಿ ನೋ ವಾಟ್ ಈಸ್ ಎಕ್ಸ್ ಬಾರ್. ಫಾರ್ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್, what is mean? Mean is nothing but x bar ಅಂತ ಅಂದ್ಕೊಳ್ಳಿ ಬೇಕಾದ್ರೆ. ಮೀನ್ ಅಂತ ಹೇಳಿದ್ರೆ ಯಾವುದಪ್ಪ, ಲ್ಯಾಂಬ್ಡಾ. ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಮೀನ್ ಇಸ್ ಇಂಡಿಕೇಟೆಡ್ ವಿತ್ ಲ್ಯಾಂಬ್ಡಾ. ಮೀನ್ ಇಸ್ ಲ್ಯಾಂಬ್ಡಾ, ವೇರಿಯನ್ಸ್ ಇಸ್ ಲ್ಯಾಂಬ್ಡಾ, ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಸ್ಕ್ವೇರ್ ರೂಟ್ ಆಫ್ ಲ್ಯಾಂಬ್ಡಾ. ಯಾವುದಕ್ಕೆ, ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ಗೆ. ಮೀನ್ ಅಂತ ಹೇಳಿದ್ರೆ ಏನು, ಮೀನ್ ಇಸ್ ನಥಿಂಗ್ ಬಟ್ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಯಾವುದಪ್ಪ, ಲ್ಯಾಂಬ್ಡಾ. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ, ಎಕ್ಸ್ ಬಾರ್ ವ್ಯಾಲ್ಯೂ 0.44 is the x bar value, that is lambda value, correct? So what is mean? So mean is equal to lambda. What is lambda value then? 0.44 is the lambda value. ಹಾಗಾದರೆ the probability mass function ನೋಡೋಣ. So the probability mass function general formula p of x is equal to e power minus lambda, lambda power x by x factorial, where x can take value 0, 1, 2, 3 dash dash dash. ಸರಿನಾ. ಬಟ್ ಇದು ಜನರಲ್ ಆಯ್ತು, ಇದು ಸ್ಪೆಸಿಫಿಕ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಲ್ಯಾಂಬ್ಡಾ. ವಾಟ್ ಇಸ್ ದ ಲ್ಯಾಂಬ್ಡಾ ವ್ಯಾಲ್ಯೂ, 0.44 ಇಂಟು 0.44 ಟು ದ ಪವರ್ ಎಕ್ಸ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್, ವೇರ್ ಎಕ್ಸ್ ಕ್ಯಾನ್ ಟೇಕ್ ವ್ಯಾಲ್ಯೂ 0, 1, 2, 3 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸರಿ. ಸೊ ನಾವೇನು ಮಾಡಬೇಕೀಗ, ಫಸ್ಟಿಗೆ ಪ್ರಾಬಬಿಲಿಟಿ ಆಫ್ 0 ನೋಡೋಣ. ಸರಿ. ಸೊ ಪ್ರಾಬಬಿಲಿಟಿ ಆಫ್ 0 ಇಸ್ ಈಕ್ವಲೆಂಟ್ ಇ ಟು ದ ಪವರ್ ಮೈನಸ್ 0.44 into 0.44 to the power 0 by 0 factorial. Anything to the power 0 is 1, 0 factorial is 1. So we are left with e to the power minus 0.44. So using the Poisson distribution table, we can say that e to the power minus 0.44 anta helidre it is nothing but 0.644 anta bartade Poisson distribution alli nodidre. Sarina? So ಹಾಗಾದರೆ ಇಷ್ಟು ಗೊತ್ತಿರೋದ್ರಿಂದ now we can write down what is the first frequency. So what is the first frequency, that is T0 ಏನು ಅಂತ ಬರಿಬಹುದು. T0 is equal to n into probability of x is equal to 0. What is n? Total frequency. Total frequency is 325. 325 is the total frequency into probability of x taking the value 0 is bantu 0.644 anta bandide. So if you multiply this, you will be getting the answer 209.3 anta bandide. ಅಂದ್ರೆ 0 ಮಿಸ್ಟೇಕ್ಸ್ ಇರೋದು ಎಷ್ಟು ಪೇಜಸ್ ಇದೆ ಒಟ್ಟಿಗೆ, 209.3 ಪೇಜಸ್ ಇದೆ. ಬಟ್ ಎಲ್ಲೂ 0.3 ಪೇಜಸ್ ಅಂತ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಅಪ್ರಾಕ್ಸಿಮೇಟೆಡ್ ಟು 209 ಅಂತ ಮಾಡೋಣ. ಸರಿನಾ? ಸಿಮಿಲರ್ಲಿ ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ T1, T2, T3 ತನಕ ನೋಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ ಹೇಗೆ ನೋಡೋದು, ನೆಕ್ಸ್ಟ್ ವಿ ಕ್ಯಾನ್ ಯೂಸ್ ರಿಕರೆನ್ಸ್ ರಿಲೇಷನ್. ಓಕೆ, ಸೊ ಯೂಸಿಂಗ್ ರಿಕರೆನ್ಸ್ ರಿಲೇಷನ್ ವಿ ಕ್ಯಾನ್ ಈಸಿಲಿ ಫೈಂಡ್. ಸೊ ಹಾಗಾದರೆ ನೆಕ್ಸ್ಟ್ remaining frequencies can be obtained using recurrence relation. Recurrence relation. What is that relation? Let us say T1 ನೋಡಬೇಕು ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಬರೆದಿರ್ತೀನಿ. Tx is equivalent to n into Tx is equal to n into probability of lambda of Tx is equal to lambda x divided by T of x minus 1. This is a general formula. So ಹಾಗಾದರೆ ನನಗೆ T1 ನೋಡಬೇಕು. ಸೊ T0 ಆಲ್ರೆಡಿ ನೋಡಾಗಿದೆ. ಸೊ T1 is equal to lambda value is, what is the lambda value, 0.644 divided by x value is 1 is x value multiplied by T of x minus 1. T of 1 minus 1 ಅಂತ ಹೇಳಿದ್ರೆ 0, ಇದ್ರ ವ್ಯಾಲ್ಯೂ ಬಂದಿದೆ, that is 209.3 ಅಂತ ಇದೆ. ಸೊ ಇಫ್ ಯು ವರ್ಕ್ ಆನ್ ದಿಸ್, T1 frequency T1 value ಸಿಗ್ತದೆ. The T1 value will be 92.0
92 ಅಂತ ಬರ್ತದೆ. ಸೊ ಯಾವುದು ಅಲ್ಲಿ 92.092 ಪೇಜಸ್ ಅಂತ ಇರೋದಿಲ್ಲ. ಸೊ ಇದೇನು ವಾಟ್ ಇಸ್ ದ ಮೀನಿಂಗ್? ಒನ್ ಮಿಸ್ಟೇಕ್ಸ್ ಒಂದೇ ಒಂದು ಪೇಜಲ್ಲಿ ಒಂದೇ ಒಂದು ಮಿಸ್ಟೇಕ್ಸ್ ಆಗಿರೋದು. ಎಷ್ಟು ಟೋಟಲ್ ಪೇಜಸ್ ಇದೆ? 92.092 ಅಂತ ಇದೆ, ಅಷ್ಟು ಇರೋದಿಲ್ಲ. ಸೊ ಹಾಗಾದ್ರೆ ಅಪ್ರಾಕ್ಸಿಮೇಟು 93 ಅಂತ ಮಾಡೋಣ, ಯಾಕಂದರೆ 0.92 ಅಂತ ಇರೋದಿಲ್ಲ. ಇಲ್ಲ ಅಂತೇಳಿ ಡೈರೆಕ್ಟ್ಲಿ 93 ಆಗೋದಿಲ್ಲ, 92 ಮಾಡಿ ಬಿಡೋಣ. ಸೊ ಟೋಟಲಿ ದೇರ್ ಆರ್ 92 pages having only one mistake. ಸೊ ಹಾಗಾದ್ರೆ ನೆಕ್ಸ್ಟ್ ಸೇಮ್ ರಿಕರೆನ್ಸ್ ರಿಲೇಷನ್ ಯೂಸ್ ಮಾಡಿ ವಿ ಕ್ಯಾನ್ ಫೈಂಡ್ T2 ನೋಡ್ಬೋದು. T2 is equivalent to again lambda by x, that is 0.644 divided by 2 into the previous T of x minus 1 value ಅಂತ ಹೇಳಿದ್ರೆ 92.092 ಅಂತ ಬರ್ತದೆ. ಸೊ ವಾಟ್ ಈಸ್ ದ ಆನ್ಸರ್? ಇದನ್ನು ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ T2 ಆಸ್ 20.26, which can be approximated to 20. That is nothing but 20 pages will be having 2 mistakes. ಅದಾದಮೇಲೆ T3 ನೋಡೋಣ. Again T3 is equivalent to lambda by x. Lambda is 0.644 divided by 3 into the previous frequency. The previous frequency is 20.26. So the simplify ಮಾಡಿದ್ರೆ you will be getting the answer as 2.97 ಅಂದರೆ which can be approximated to 2.97 ಇದೆ, which can be approximated to 3. Nothing but 3 pages will be having just 3 mistakes ಇರ್ತದೆ. Similarly next ಏನು ಮಾಡಬೇಕು ನಾವು? ಲಾಸ್ಟ್ ಇಂದು 4 ಮಿಸ್ಟೇಕ್ಸ್ ಇರೋ ಪೇಜಸ್ ನೋಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಿದ್ದೀನಿ 4 ಮಿಸ್ಟೇಕ್ಸ್ ಇರೋ ಪೇಜಸ್ ಅಂತ ಹೇಳಿದ್ರೆ ಅಗೇನ್ 0.644 ಡಿವೈಡೆಡ್ ಬೈ 4 ಇಂಟು ಪ್ರೀವಿಯಸ್ T3 ಫ್ರೀಕ್ವೆನ್ಸಿ ಬೇಕು ನಮಗೆ, ದಟ್ ಈಸ್ 2.97. ಸೊ ಇದನ್ನು ವರ್ಕ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆಸ್ 0.3267 ಅಂತ ಇದೆ. ಅಂತ ಹೇಳಿದ್ರೆ ಏನು? ಅಪ್ರಾಕ್ಸಿಮೇಷನ್ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ವಿಚ್ ಈಸ್ ಈಕ್ವಲೆಂಟ್ ಟು 1 ಅಂತ. ಆಲ್ಮೋಸ್ಟ್ ಒಂದೇ ಒಂದು ಪೇಜಲ್ಲಿ 4 ಮಿಸ್ಟೇಕ್ಸ್ ಇರ್ತದೆ. ಸೊ ನಾವು ವಿ ಗಾಟ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಝೀರೋಸ್ ಮಿಸ್ಟೇಕ್ಸ್ ಇರುವಂಥ ಪೇಜಸ್ ಎಷ್ಟಿದೆ, 1 ಮಿಸ್ಟೇಕ್ಸ್ ಇರೋ ಪೇಜಸ್ ಇದೆ, 2 ಮಿಸ್ಟೇಕ್ ಇರೋ ಪೇಜಸ್ ಇದೆ, 3 ಮಿಸ್ಟೇಕ್ ಇರೋ ಪೇಜಸ್ ಇದೆ, 4 ಮಿಸ್ಟೇಕ್ ಇರೋ ಪೇಜಸ್ ಇದೆ ಅಂತ ನಮಗೆ ಸಿಕ್ಕಿದೆ ಅಲ್ವಾ? ಇದು ಯಾವುದು ಪ್ರಕಾರ ಸಿಕ್ಕಿರೋದು? ವಿ ಗಾಟ್ ದಿಸ್ ವ್ಯಾಲ್ಯೂ ಬೈ ಥಿಯರಿ, ನಾಟ್ ಬೈ ಅಬ್ಸರ್ವೇಷನ್, ಥಿಯರಿ ಪ್ರಕಾರ ಸಿಕ್ಕಿದೆ. ಸೊ ಹಾಗಾದರೆ ಅಟ್ ಲಾಸ್ಟ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ಅ ಟೇಬಲ್. ಓಕೆ, ಜಸ್ಟ್ ಲೈಕ್ ಆಲ್ ದ ಅದರ್ ಪ್ರಾಬ್ಲಮ್ಸ್ ಪ್ರಕಾರ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫಿಟ್ ಮಾಡಿದ್ವಿ, ಅದೇ ಥರ ಇಲ್ಲೂ ಕೂಡ ಒಂದು ಟೇಬಲ್ನ ಫಿಟ್ ಮಾಡಬೇಕು. ಸೊ ಫಿಟ್ ಮಾಡಬೇಕಾದ್ರೆ ಅಂತ ಹೇಳ್ತೀವಿ ಯು ನೀಡ್ ಟು ಕನ್ಸಿಡರ್ 3 rows, ನಂಬರ್ ಆಫ್ ಮಿಸ್ಟೇಕ್ಸ್ ಪರ್ ಪೇಜ್. ಫಸ್ಟಿಗೆ ನಂಬರ್ ಆಫ್ ಮಿಸ್ಟೇಕ್ಸ್ ಪರ್ ಪೇಜ್ 0 ಮಿಸ್ಟೇಕ್ಸ್ ಇರ್ಬೋದು, 1 ಮಿಸ್ಟೇಕ್ ಇರ್ಬೋದು, 2 ಇರ್ಬೋದು, 3 ಮಿಸ್ಟೇಕ್ಸ್, 4 ಮಿಸ್ಟೇಕ್ಸ್, ಲಾಸ್ಟ್ ಟೋಟಲ್. ಫೈನ್. ಸೊ ಫಸ್ಟ್ ಆಫ್ ಆಲ್ ಅಬ್ಸರ್ವ್ಡ್ ವ್ಯಾಲ್ಯೂ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಫಸ್ಟಿಗೆ ಬರೆಯೋಣ. ಸ್ಟಾರ್ಟ್ ಮಾಡಬೇಕಾದ್ರೆ ಕ್ವೆಶನಲ್ಲೇ ಕೊಟ್ಟಿದ್ರು ಅಬ್ಸರ್ವ್ ಫ್ರೀಕ್ವೆನ್ಸೀಸ್ 211, 0 ಮಿಸ್ಟೇಕ್ಸ್ ಇರೋದು, 1 ಮಿಸ್ಟೇಕ್ಸ್ ಇರೋದು 90, 2 ಮಿಸ್ಟೇಕ್ಸ್ ಇರೋದು 19, 3 ಮಿಸ್ಟೇಕ್ಸ್ ಇರೋದು 5, 4 ಮಿಸ್ಟೇಕ್ಸ್ ಇರೋದು 0. ಆ್ಯಡ್ ಅಪ್ ಮಾಡಿದ್ರೆ 325 ಅಂತ ಬಂದಿತ್ತು ನಮಗೆ. ವಾಟ್ ಅಬೌಟ್ ಥಿಯರಿ, ಥಿಯೋರೆಟಿಕಲ್ ಫ್ರೀಕ್ವೆನ್ಸೀಸ್? ಸೊ ಥಿಯರೆಟಿಕಲ್ ಫ್ರೀಕ್ವೆನ್ಸೀಸ್ ನೋಡೋಣ. ಸೊ ದ ಥಿಯರಿಟಿಕಲ್ ಫ್ರೀಕ್ವೆನ್ಸೀಸ್ 0 ಮಿಸ್ಟೇಕ್ಸ್ ಆಗುವಂಥ ಪೇಜಸ್ ಎಷ್ಟಿದೆ? ಸೊ ಹಿಯರ್ ಯು ಕ್ಯಾನ್ ಸಿ 209. 1 ಮಿಸ್ಟೇಕ್ಸ್ ಆಗುವಂಥ ಪೇಜಸ್ ಎಷ್ಟಿರುತ್ತೆ? 92. ಅದಾದಮೇಲೆ 2 ಮಿಸ್ಟೇಕ್ಸ್ ಆಗಿರೋದು 20 ಇದೆ, 3 ಮಿಸ್ಟೇಕ್ಸ್ ಆಗಿರೋದು 3 ಇದೆ, 4 ಮಿಸ್ಟೇಕ್ಸ್ ಆಗಿರೋದು 1 ಪೇಜ್ ಇದೆ. ಇಫ್ ಯು ಆ್ಯಡ್ ಅಪ್ ಆಲ್ ದಿಸ್ ಅಗೇನ್ ಯು ವಿಲ್ ಬಿ ಗೆಟಿಂಗ್ 325 ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ ವಿ ಸ್ಟಾರ್ಟೆಡ್ ವಿತ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಯೂಸಿಂಗ್ ಅ ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿ ಥಿಯರಿಟಿಕಲ್ ಎಷ್ಟು ಫ್ರೀಕ್ವೆನ್ಸಿ ಬರ್ತದೆ ಅಂತ ಹೇಳ್ಬಿಟ್ಟು ಫಿಟ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.